ಎರಡನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಬೆಂಬಲ ವ್ಯಕ್ತಪಡಿಸಿದ ರೈತ ಸಂಘಟನೆಗಳು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಮುಂಬರುವ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಶನಿವಾರ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಸತ್ಯಾಗ್ರಹಕ್ಕೆ ರೈತಪರ ಸಂಘಟನೆಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಕರ್ನಾಟಕ ರೈತ ಸೇನೆ ಮತ್ತು ಹಸಿರು ಸೇನೆ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ರೈತರು ಶನಿವಾರ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿ ರೈಲು ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸೇನೆ ಅಧ್ಯಕ್ಷರಾದ ಜಗದೀಶ್ ದೇವರೆಡ್ಡಿ ಮತ್ತು ಹಲವು ರೈತ ಮುಖಂಡರು ಮಾತನಾಡಿ, ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ನಡೆಯುತ್ತಿರುವ ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರೈತ ಸೇನೆ ಮತ್ತು ಹಸಿರು ಸೇನೆ ರಾಮದುರ್ಗ ತಾಲೂಕಾ ಘಟಕಗಳಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ. ಈ ರೈಲ್ವೆ ಮಾರ್ಗ ನಿರ್ಮಾಣವಾದರೆ ಈ ಭಾಗದ ರೈತರು ತಾವು ಬೆಳೆದಂತಹ ಬೆಳೆಗಳನ್ನು ರೈಲ್ವೆ ಮೂಲಕ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸಬಹುದು. ಅದರ ಜೊತೆಗೆ ಧಾರವಾಡಕ್ಕೆ ವ್ಯಾಸಂಗಕ್ಕಾಗಿ ಹೋಗುವ ವಿದ್ಯಾರ್ಥಿಗಳು ಮತ್ತು ಹೈಕೋರ್ಟ್ಗೆ ಹೋಗುವ ವಕೀಲರಿಗೂ ಸಾರ್ವಜನಿಕರಿಗೂ ಸಾಕಷ್ಟು ಅನುಕೂಲವಾಗಲಿದೆ. ಈ ರೈಲ್ವೆ ಯೋಜನೆಗೆ ಈಗಾಗಲೇ ಡಿಪಿಆರ್ ಸಿದ್ಧಪಡಿಸಲಾಗಿದ್ದು, ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆಗೆ ಅನುಮೋದನೆ ನೀಡಿ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸೇನೆ ಮತ್ತು ಹಸಿರು ಸೇನೆ ಪದಾಧಿಕಾರಿಗಳು, ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು. ಸರ್, ಹೇಳ್ಬೇಕಂತಂದ್ರ ಮೂಲಭೂತ ಸೌಕರ್ಯಗಳಿಗೋಸ್ಕರ ನಾವು ಜನಸಂಖ್ಯೆ ಹೆಚ್ಚಾಗತೈತಿ. ಜನಸಂಖ್ಯೆ ಬೇಡಿಕೆಗಳನ್ನೆಲ್ಲ ಈಡೇರಿಸಬೇಕಂತಂದ್ರ ಇವತ್ತ ಲಾರಿ ಮುಖಾಂತರ ಬೇಕಾದಂತ ಸರಕು ಸಾಗಣೆಯನ್ನು ಮಾಡ್ಲಿಕ್ಕೆ ಆಗಾಕತ್ತಿಲ್ಲ. ಅದಕ್ಕ ಈ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯವರಿಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಘಟಕದಿಂದ ಇವತ್ತ ಸಂಪೂರ್ಣ ಬೆಂಬಲವನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಮುಂದೂ ರೈಲ್ವೆ ಬರುವವರೆಗೂ ನಾವು ಕೊಡ್ತೀವಿ. ಏನಂತಂದ್ರ ನಾನು ಇಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳಿಗೆ ಹೇಳೋದಿಷ್ಟ ನೋಡ್ರಿ, ರೈಲ್ವೆ ಬರೋದ್ರಿಂದ ಅನುಕೂಲತೆಗಳು ಬಾಳ ಅದಾವ. ಪ್ರವಾಸೋದ್ಯಮ ಐತಿ, ಟ್ರಾನ್ಸ್ಪೋರ್ಟೇಶನ್ ಐತಿ. ಇಲ್ಲಿ ಬೆಳೆದಂತ ಹೊರಗಿನ ರಾಜ್ಯಕ್ಕೆ ಕಳ್ಸಾಕ್ ಬರ್ತದ. ಹೊರಗಿನ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಬೆಳೆದ ಬೆಳೆಗಳನ್ನ ಇಲ್ಲಿ ತರಾಕ್ ಬರ್ತದ. ಇಲ್ಲಿ ಬೆಳೆದಂತ ರೈತರ ಬೆಲೆ ಸಿಗ್ಲಾರ್ದಾಗ ಅದನ್ನ ಬೇರೆ ಬೇರೆ ರಾಜ್ಯಗಳಿಗೆ ಅಲ್ಲಿ ಬೆಲೆ ಇದ್ದಲ್ಲಿ ಕಳ್ಸಾಕ್ ಆಗ್ತದ. ಇಂಥದೆಲ್ಲ ಆಗ್ಬೇಕಂತಂದ್ರ ರೈಲ್ವೆ ಬೇಕ್ರಿ. ಮತ್ತ ನಮ್ಮಲ್ಲಿ ಈಗ ಶಿಕ್ಷಣ ಕಲೀಲಿಕ್ಕಾತು ಧಾರವಾಡಕ್ಕೆ ಹೋಗ್ತಿವಿ, ಇಲ್ಲಿ ಮತ್ತೊಂದು ಕಡೆ ಹೋಗ್ತಿವಿ. ರೈಲು ಬರೋದ್ರಿಂದ ಹಲವಾರು ಅನುಕೂಲತೆಗಳದಾವ. ಅದಕ್ಕಾಗಿ ನಾವು ಹೇಳೋದಿಷ್ಟೇ, ಈ ಬಜೆಟಿನೊಳಗ ಸರ್ಕಾರ ಅನುಮೋದನೆ ಕೊಟ್ಟ ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡಿ ಅನುಮೋದನೆ ಕೊಟ್ಟ ಇದಕ್ಕ ಅನುಕೂಲ ಮಾಡಿ ಕೊಡ್ಲಿಲ್ಲ ಅಂತಂದ್ರ ನಾವು ಮುಂದೆ ಹೋರಾಟದ ರೂಪರೇಷೆಯನ್ನ ಬ್ಯಾರೆ ಮಾಡ್ತೀವಿ. ಗುರ್ಲಾಪುರದಾಗ ಉದಾಹರಣೆಯಾಗಿ ಇಟ್ಕೊಂಡು ಸರ್ಕಾರ ಸೂಕ್ಷ್ಮ ದೃಷ್ಟಿಯೊಳಗ ಗಮನಿಸಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಕೇಳಾಕತ್ತಿದೀವಿ. ಅನುಕೂಲ ಮಾಡಿಕೊಟ್ರೆ ಎಲ್ಲರಿಗೂ ಒಳ್ಳೇದಾಗ್ತದ. ಮತ್ತ ನಮ್ಮ ರಾಮದುರ್ಗ ನಗರ ಬದಲಾಗ್ತದ, ಈ ಭಾಗದ ಜನರಿಗೆ ಅನುಕೂಲ ಆಗ್ತದ. ಮತ್ತ ಇನ್ನೊಂದು, ಇದು ಆಲ್ರೆಡಿ ಡಿಪಿಆರ್ ಆಗ್ಯದ, ಎಲ್ಲ ಆಗ್ಯದ. ಇಲ್ಲಿ ರೈಲ್ವೆ ಮಾಡಿದ್ರೆ ಏನ್ ಅನುಕೂಲತೆ ಆಗ್ತದ ಅನ್ನೋದ ಎಲ್ಲರಿಗೂ ಗೊತ್ತದ, ಅಧಿಕಾರಿಗಳಿಗೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದವ್ರಿಗೆ. ಮತ್ತ ಅದನ್ನ ಗಮನಿಸಿ ಇವರು ಪದೇ ಪದೇ ಅದನ್ನ ಅನುಮೋದನೆ ಕೊಡುವಂತದ್ದಾಗ್ಬೇಕ. ಮತ್ ಏನು ಗೊತ್ತಿರ್ಲಾರ್ದವ್ರ ತರ ನೀವು ಮತ್ತ ಅದನ್ನ ಪ್ರಸ್ತಾವನೆ ಸಲ್ಲಿಸ್ರಿ ಅಂತಂದ್ರ ಅದ ಆಗುದಿಲ್ಲ. ಯಾಕಂದ್ರ ನಮ್ ಹಿರಿಯರಿಗೆ 20-30 ವರ್ಷದಿಂದ ಇದನ್ನ ಹೋರಾಟ ಮಾಡ್ಕೊತ ಬಂದಾರ. ಈಗ ನಾವು ಎಲ್ಲಾನು ಚಾಲೂ ಮಾಡಿದೀವಿ. ಅದಕ್ಕೆ ನಾನು ಸೂಕ್ಷ್ಮವಾಗಿ ತಮ್ಮಲ್ಲಿ ವಿಶೇಷವಾಗಿ ಇಡೀ ರಾಮದುರ್ಗ ತಾಲೂಕಿನ ಜನತೆಯ ಪರವಾಗಿ ನಾವೆಲ್ಲರೂ ಕೇಳ್ಕೋದು ಇಷ್ಟೇ, ನಮಗ ರೈಲು ಕೊಡ್ರಿ, ನಮ್ಮ ಭಾಗಕ್ಕ ಅನುಕೂಲ ಮಾಡ್ರಿ ಅಂತೇಳಿ ತಮ್ಮಲ್ಲಿ ನಾವು ಬೇಡಿಕೆ ಇಡೋ ಸಂಬಂಧ ಇವತ್ತಿನ ಹೋರಾಟದ ಬೆಂಬಲವಾಗಿ ನಾವು ಇವತ್ತ ಈ ವೇದಿಕೆಯನ್ನ ಬೆಂಬಲ ಸೂಚಿಸ್ಲಿಕ್ಕೆ ಬಂದಿದ್ದೀವಿ.